ಈಗ ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತೇಳಿ ಶತ ಪ್ರಯತ್ನವನ್ನ ಪಡ್ತಿದ್ದಾರೆ. ಫೆಬ್ರವರಿ ಕೂಡ ಅವರು ಪ್ರಯತ್ನವನ್ನ ಪಡಬೇಕಾಗತ್ತೆ. ಗುರುಬಲ ಬರುತ್ತೆ ಫೆಬ್ರವರಿಯಿಂದ. ಅವರಿಗೆ ಟೈಮ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಶ್ರೀಗಳೊಬ್ಬರು ಹೇಳಿದ್ದಾರೆ. ಫೆಬ್ರವರಿ ತಿಂಗಳಾಂತ್ಯಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಶುಭಕಾಲ ಬರುತ್ತೆ. ಫೆಬ್ರವರಿ 25ರ ನಂತರ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ಫೆಬ್ರವರಿ ತಿಂಗಳಲ್ಲಿ ಡಿಕೆಶಿಗೆ ದೈವಬಲ ಚೆನ್ನಾಗಿದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಕಾಳಿ ಶ್ರೀಗಳು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಡಿಸಿಎಂ ಸ್ಥಾನಕ್ಕಿಂತ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅಂತೇಳಿ ಕಾಳಿ ಮಠದ ಋಷಿಕುಮಾರ ಸ್ವಾಮೀಜಿಗಳು ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸೀಟ್ ಶೇರಿಂಗ್ ಹಂಚಿಕೆ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ನಮಗೆ ಸಿಎಂ ಸ್ಥಾನ ಬೇಕು ಅನ್ನುವಂಥದ್ದಕ್ಕೆ ಏನೆಲ್ಲ ಪ್ರಯತ್ನಗಳು ಪಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಅವರ ಬೆಂಬಲಿಗರಿಂದ ಎಲ್ಲ ಪ್ರಯತ್ನಗಳು ಕೂಡ ಸಿಎಂ ಆಗಿ ಮುಂದುವರಿಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರಿಗೆ ದೈವಬಲ ಹೆಚ್ಚಾಗಿದೆಯೋ, ಹಾಗಾದ್ರೆ ಇಲ್ಲ ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಏನಾದರೂ ದೈವಬಲ ಜಾಸ್ತಿ ಇದ್ದು ಏನಾದರೂ ಸಿಎಂ ಆಗ್ತಾರೆ, ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಕಾಳಿ ಸ್ವಾಮೀಜಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ನೇರವಾಗಿ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸ್ವಾಮೀಜಿ, ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವಂತದ್ದು ಏನಾದ್ರೂ ಇದೆಯಾ, ಅಥವಾ ಬಲ ಇದೆಯಾ, ಅಥವಾ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರಾ? ರಾಜಕಾರಣವನ್ನ ನಾವೀಗಾಗಲೇ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಜೊತೆಗೆ ದೈವಬಲ ಅನ್ನುವಂತ ಮಾತು ನೀವು ಹೇಳಿದ್ರಿ. ದೈವಬಲ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರಿಗೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂತಂದ್ರೆ ಅವ್ರು ದೈವ ಭಕ್ತರು. ಇನ್ನೊಂದು ವಿಶೇಷ ಅಂತಂದ್ರೆ ಸರ್ಕಾರಕ್ಕೆ ಮುಜುಗರ ಆಗದ ರೀತಿಯಲ್ಲಿ ತಾವು ನಡ್ಕೋತಾ ಇದ್ದಾರೆ. ಅವರು ಮನಸ್ಸು ಮಾಡಿದ್ದಿದ್ರೆ ಈ ಜನಗಳನ್ನ ಅವ್ರ ಕಡೆಗೆ ಸೆಳೆಯುವಂತದ್ದು ಇನ್ನೇನೋ ಸ್ಟೇಟ್ಮೆಂಟ್ ಕೊಡ್ಬೋದಾಗಿತ್ತು. ಅವರೆಲ್ಲೂ ಒಂದು ಸ್ಟೇಟ್ಮೆಂಟ್ ಅಲ್ಲಾಗ್ಲಿ, ನನ್ನನ್ನಾಗ್ಲಿ, ಆದಿಚುಂಚನಗಿರಿ ಶ್ರೀಗಳನ್ನಾಗ್ಲಿ, ಬಾಲಗಂಗಾಧರ ನಮ್ಮ ನಿರ್ಮಲಾನಂದ ಸ್ವಾಮೀಜಿನಾಗ್ಲಿ, ಅಥವಾ ನಿಶ್ಚಲ ಸ್ವಾಮೀಜಿನಾಗ್ಲಿ, ಅಥವಾ ನಮ್ಮ ಜನಾಂಗದ ಒಕ್ಕಲಿಗರ ಜನಾಂಗದ ಸ್ವಾಮೀಜಿಗಳನ್ನಾಗ್ಲಿ ಅವರು ಸ್ಟೇಟ್ಮೆಂಟ್ ಕೊಡುವಂತ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ ಅಥವಾ ಮನವಿ ಮಾಡಿಲ್ಲ. ಆದ್ರೂ ಸಹ ಒಕ್ಕೊರಲಿನಿಂದ ಎಲ್ಲರೂ ಅವರನ್ನ ಸಿಎಂ ಆಗಬೇಕು ಅನ್ನುವಂಥದ್ದನ್ನ ಹಾಗೂ ಭಕ್ತರು ಕೇಳ್ತಾ ಇರುವಂತ ಮಾತು. ಅದ್ರ ಜೊತೆಗೆ ಎಲ್ಲರೂ ರಾಜಕಾರಣಕ್ಕೆ, ಸ್ವಾಮೀಜಿಗಳಿಗೂ ರಾಜಕಾರಣಕ್ಕೂ ಏನ್ ಸಂಬಂಧ ಅಂತ ಎಲ್ಲ ಮಿಕ್ಕಿದ ರಾಜಕಾರಣಿಗಳು ಮಾತಾಡ್ತಾರೆ. ನೋಡಿ, ಈ ಜಗತ್ತು ರಾಜ ಇದ್ದಾನೆ, ಇಂದ್ರ ಇದ್ದಾನೆ ಅಂತಂದ್ರೆ ಬೃಹಸ್ಪತಿ ಇರಬೇಕು. ಬೃಹಸ್ಪತಿ ದೇವಸಭೆಗೆ ಗುರುವಾಗಿದ್ರೆ ರಾಜ್ಯ ಹೇಗೆ ನಡಿಬೇಕು, ರಾಜ ಯಾರಾಗಬೇಕು ಅನ್ನುವಂತ ನಿರ್ಧಾರವನ್ನ ಗುರು ತಗೋಬೇಕು. ಈಗ ಗುರು ಇಲ್ಲ, ಗುರಿನೂ ಇಲ್ಲ ಇವರಿಗೆ. ಡಿಕೆ ಶಿವಕುಮಾರ್ ಅವರಿಗೆ ಬರುವ ಫೆಬ್ರವರಿ 25ನೇ ತಾರೀಕಿನಿಂದ ದೈವಯೋಗ, ಜೊತೆಗೆ ಅವ್ರಿಗೆ ಈಗಷ್ಟೇ ನಾನು ಮಾತಾಡಿದೆ, ಫೆಬ್ರವರಿ 25ನೇ ತಾರೀಕಿನ ಮೇಲೆ ಅವ್ರಿಗೆ ಉನ್ನತ ಸ್ಥಾನದ ಪದವಿಗಳು ಸಿಗ್ತದೆ ಅಂತ ಹೇಳಿ. ಅಷ್ಟು ಸುಲಭ ಅಲ್ಲ ಸಿದ್ದರಾಮಯ್ಯ ಅವರ ಇಂದ ಚೇರ್ ಅನ್ನ ತಗೊಳ್ಳೋವಂಥದ್ದು ಅಥವಾ ಆ ಸೀಟನ್ನ ಬಿಡಿಸ್ಕೊಳ್ಳುವಂಥದ್ದು. ಆದ್ರೆ ಅವರು ದೈವ ಬಲದ ಮೇಲೆ ನಿಂತಿದ್ದಾರೆ ವಿನಃ ಡಿಕೆ ಶಿವಕುಮಾರ್ ರಾಜಕಾರಣವನ್ನು ಅಥವಾ ಅವರಿಗೆ ಇರತಕ್ಕಂತಹ ವರ್ಚಸ್ಸನ್ನು, ತೋಳ್ಬಲವನ್ನು, ಧನಬಲವನ್ನು ಎಲ್ಲೂ ಇಲ್ಲ. ನಿಮ್ಮ ಜನಾಂಗದ ಡಿಕೆ ಶಿವಕುಮಾರ್ ಅವರೇ ಗೋಸ್ಕರ ನೀವು ಮಾತಾಡ್ತಿದ್ದೀರಾ? ಇಲ್ಲ, ಅವರಲ್ಲಿ ಆ ಒಂದು ಶಕ್ತಿ ಪರಮಾತ್ಮನೇ ಕೊಟ್ಟಿದ್ದಾನೆ. ಓಕೆ, ಇದು ಕಾಳಿ ಸ್ವಾಮೀಜಿ ಅವರ ಮಾತಾಗಿದೆ. ಫೆಬ್ರವರಿ 25ರ ನಂತರ ಡಿಕೆ ಶಿವಕುಮಾರ್ ಅವರಿಗೆ ದೈವಬಲ ಹೆಚ್ಚಾಗಿದೆ, ಉನ್ನತ ಸ್ಥಾನಮಾನಗಳನ್ನು ಪಡೆಯುವಂತ ಸಾಧ್ಯತೆಗಳು ಎಲ್ಲ ಇದೆ ಅನ್ನುವಂಥದ್ದು ಕಾಳಿ ಸ್ವಾಮೀಜಿ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತೇಳಿ ಶತ ಪ್ರಯತ್ನವನ್ನ ಪಡ್ತಿದ್ದಾರೆ. ಫೆಬ್ರವರಿ ಕೂಡ ಅವರು ಪ್ರಯತ್ನವನ್ನ ಪಡಬೇಕಾಗತ್ತೆ. ಗುರುಬಲ ಬರುತ್ತೆ ಫೆಬ್ರವರಿಯಿಂದ. ಅವರಿಗೆ ಟೈಮ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಶ್ರೀಗಳೊಬ್ಬರು ಹೇಳಿದ್ದಾರೆ. ಫೆಬ್ರವರಿ ತಿಂಗಳಾಂತ್ಯಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಶುಭಕಾಲ ಬರುತ್ತೆ. ಫೆಬ್ರವರಿ 25ರ ನಂತರ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ಫೆಬ್ರವರಿ ತಿಂಗಳಲ್ಲಿ ಡಿಕೆಶಿಗೆ ದೈವಬಲ ಚೆನ್ನಾಗಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಕಾಳಿ ಶ್ರೀಗಳು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಡಿಸಿಎಂ ಸ್ಥಾನಕ್ಕಿಂತ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿ ಕಾಳಿ ಮಠದ
ಋಷಿಕುಮಾರ ಸ್ವಾಮೀಜಿಗಳು ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸೀಟ್ ಶೇರಿಂಗ್ ಹಂಚಿಕೆ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ನಮಗೆ ಸಿಎಂ ಸ್ಥಾನ ಬೇಕು ಅನ್ನುವಂಥದ್ದಕ್ಕೆ ಏನೆಲ್ಲ ಪ್ರಯತ್ನಗಳು ಪಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಅವರ ಬೆಂಬಲಿಗರಿಂದ ಎಲ್ಲ ಪ್ರಯತ್ನಗಳು ಕೂಡ ಸಿಎಂ ಆಗಿ ಮುಂದುವರಿಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರಿಗೆ ದೈವಬಲ ಹೆಚ್ಚಾಗಿದೆಯೋ, ಹಾಗಾದ್ರೆ ಇಲ್ಲ ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಏನಾದರೂ ದೈವಬಲ ಜಾಸ್ತಿ ಇದ್ದು ಏನಾದರೂ ಸಿಎಂ ಆಗ್ತಾರೆ, ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಕಾಳಿ ಸ್ವಾಮೀಜಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ನೇರವಾಗಿ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸ್ವಾಮೀಜಿ, ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವಂತದ್ದು ಏನಾದ್ರೂ ಇದೆಯಾ, ಅಥವಾ ಬಲ ಇದೆಯಾ, ಅಥವಾ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರಾ? ರಾಜಕಾರಣವನ್ನ ನಾವೀಗಾಗಲೇ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಜೊತೆಗೆ ದೈವಬಲ ಅನ್ನುವಂತ ಮಾತು ನೀವು ಹೇಳಿದ್ರಿ. ದೈವಬಲ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂತಂದ್ರೆ ಅವ್ರು ದೈವ ಭಕ್ತರು. ಇನ್ನೊಂದು ವಿಶೇಷ ಅಂತಂದ್ರೆ ಸರ್ಕಾರಕ್ಕೆ ಮುಜುಗರ ಆಗದ ರೀತಿಯಲ್ಲಿ ತಾವು ನಡ್ಕೋತಾ ಇದ್ದಾರೆ. ಅವರು ಮನಸ್ಸು ಮಾಡಿದ್ದಿದ್ರೆ ಈ ಜನಗಳನ್ನ ಅವ್ರ ಕಡೆಗೆ ಸೆಳೆಯುವಂತದ್ದು ಇನ್ನೇನೋ ಸ್ಟೇಟ್ಮೆಂಟ್ ಕೊಡ್ಬೋದಾಗಿತ್ತು. ಅವರೆಲ್ಲೂ ಒಂದು ಸ್ಟೇಟ್ಮೆಂಟ್ ಅಲ್ಲಾಗ್ಲಿ, ನನ್ನನ್ನಾಗ್ಲಿ, ಆದಿಚುಂಚನಗಿರಿ ಶ್ರೀಗಳನ್ನಾಗ್ಲಿ, ಬಾಲಗಂಗಾಧರ ನಮ್ಮ ನಿರ್ಮಲಾನಂದ ಸ್ವಾಮೀಜಿನಾಗ್ಲಿ, ಅಥವಾ ನಿಶ್ಚಲ ಸ್ವಾಮೀಜಿನಾಗ್ಲಿ, ಅಥವಾ ನಮ್ಮ ಜನಾಂಗದ ಒಕ್ಕಲಿಗರ ಜನಾಂಗದ ಸ್ವಾಮೀಜಿಗಳನ್ನಾಗ್ಲಿ ಅವರು ಸ್ಟೇಟ್ಮೆಂಟ್ ಕೊಡುವಂತ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ ಅಥವಾ ಮನವಿ ಮಾಡಿಲ್ಲ. ಆದ್ರೂ ಸಹ ಒಕ್ಕೊರಲಿನಿಂದ ಎಲ್ಲರೂ ಅವರನ್ನ ಸಿಎಂ ಆಗಬೇಕು ಅನ್ನುವಂಥದ್ದನ್ನ ಹಾಗೂ ಭಕ್ತರು ಕೇಳ್ತಾ ಇರುವಂತ ಮಾತು. ಅದ್ರ ಜೊತೆಗೆ ಎಲ್ಲರೂ ರಾಜಕಾರಣಕ್ಕೆ, ಸ್ವಾಮೀಜಿಗಳಿಗೂ ರಾಜಕಾರಣಕ್ಕೂ ಏನ್ ಸಂಬಂಧ ಅಂತ ಎಲ್ಲ ಮಿಕ್ಕಿದ ರಾಜಕಾರಣಿಗಳು ಮಾತಾಡ್ತಾರೆ. ನೋಡಿ, ಈ ಜಗತ್ತು ರಾಜ ಇದ್ದಾನೆ, ಇಂದ್ರ ಇದ್ದಾನೆ ಅಂತಂದ್ರೆ ಬೃಹಸ್ಪತಿ ಇರಬೇಕು. ಬೃಹಸ್ಪತಿ ದೇವಸಭೆಗೆ ಗುರುವಾಗಿದ್ರೆ ರಾಜ್ಯ ಹೇಗೆ ನಡಿಬೇಕು, ರಾಜ ಯಾರಾಗಬೇಕು ಅನ್ನುವಂತ ನಿರ್ಧಾರವನ್ನ ಗುರು ತಗೋಬೇಕು. ಈಗ ಗುರು ಇಲ್ಲ, ಗುರಿನೂ ಇಲ್ಲ ಇವರಿಗೆ. ಡಿ ಕೆ ಶಿವಕುಮಾರ್ ಅವರಿಗೆ ಬರುವ ಫೆಬ್ರವರಿ 25ನೇ ತಾರೀಕಿನಿಂದ ದೈವಯೋಗ, ಜೊತೆಗೆ ಅವ್ರಿಗೆ ಈಗಷ್ಟೇ ನಾನು ಮಾತಾಡಿದೆ, ಫೆಬ್ರವರಿ 25ನೇ ತಾರೀಕಿನ ಮೇಲೆ ಅವ್ರಿಗೆ ಉನ್ನತ ಸ್ಥಾನದ ಪದವಿಗಳು ಸಿಗ್ತದೆ ಅಂತ ಹೇಳಿ. ಅಷ್ಟು ಸುಲಭ ಅಲ್ಲ ಸಿದ್ದರಾಮಯ್ಯ ಅವರ ಇಂದ ಚೇರ್ ಅನ್ನ ತಗೊಳ್ಳೋ ಅಂತದ್ದು ಅಥವಾ ಆ ಸೀಟನ್ನ ಬಿಡಿಸ್ಕೊಳ್ಳೋ ಅಂತದ್ದು. ಆದ್ರೆ ಅವರು ದೈವ ಬಲದ ಮೇಲೆ ನಿಂತಿದ್ದಾರೆ ವಿನಃ ಡಿ ಕೆ ಶಿವಕುಮಾರ್ ರಾಜಕಾರಣವನ್ನು ಅಥವಾ ಅವರಿಗೆ ಇರತಕ್ಕಂತಹ ವರ್ಚಸ್ಸನ್ನು, ತೋಳ್ಬಲವನ್ನು, ಧನಬಲವನ್ನು ಎಲ್ಲೂ ಇಲ್ಲ. ನಿಮ್ಮ ಜನಾಂಗದ ಡಿ ಕೆ ಶಿವಕುಮಾರ್ ಅವರೇ ಗೋಸ್ಕರ ನೀವು ಮಾತಾಡ್ತಿದ್ದೀರಾ? ಇಲ್ಲ, ಅವರಲ್ಲಿ ಆ ಒಂದು ಶಕ್ತಿ ಪರಮಾತ್ಮನೇ ಕೊಟ್ಟಿದ್ದಾನೆ. ಓಕೆ, ಇದು ಕಾಳಿ ಸ್ವಾಮೀಜಿ ಅವರ ಮಾತಾಗಿದೆ. ಫೆಬ್ರವರಿ 25ರ ನಂತರ ಡಿಕೆ ಶಿವಕುಮಾರ್ ಅವರಿಗೆ ದೈವಬಲ ಹೆಚ್ಚಾಗಿದೆ, ಉನ್ನತ ಸ್ಥಾನಮಾನಗಳನ್ನು ಪಡೆಯುವಂತ ಸಾಧ್ಯತೆಗಳು ಎಲ್ಲ ಇದೆ ಅನ್ನುವಂಥದ್ದು ಕಾಳಿ ಸ್ವಾಮೀಜಿ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.